ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ. ನಮ್ಮ ಮಗ ಧನುಷ್ ಅಂತ. ಚಿಕ್ಕಮಂಗ್ಳೂರಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗಿತ್ತು. ನಮ್ಗೆ ಇಲ್ಲಿ ಬಂದ್ಮೇಲೆ ನಾವೇ ಸ್ಟೂಡೆಂಟ್ ಆಗ್ಬಿಟ್ಟಿದೀವಿ ಬೆಳಗ್ಗೆಯಿಂದ. ನಮ್ಮ ಮಗ ನಾನೇ ಸ್ಟೂಡೆಂಟ್ ಆಗ್ಬಿಟ್ಟಿದೀನಿ ಇವತ್ತು ಅನ್ನೋ ಅಷ್ಟು ಫೀಲಿಂಗ್ ಬಂದಿದೆ. ಯಾವ ಸಬ್ಜೆಕ್ಟ್ ಬಗ್ಗೆ ಅವ್ನು ಏನ್ ತಗೋಬೇಕು, ಏನ್ ಮಾಡ್ಬೇಕು ಅಂತ ನಮ್ ಮನೇಲವ್ರು ಸ್ವಲ್ಪ ಆತರ ಎಲ್ಲ ಇಲ್ಲ. ಚೆನ್ನಾಗ್ ಕ್ಲೋಸ್ ಆಗಿದ್ದೀವಿ. ಏನು ಇದ್ರ ಬಗ್ಗೆ ನಾನು ಕೇಳಲ್ಲ. ಬರೀ ನಾವು 10th ಓದಿರೋದು. ಹಂಗಾಗಿ ಇದ್ರ ಬಗ್ಗೆ ತಿಳಿದಿರ್ಲಿಲ್ಲ. ಮೇಡಮ್ ಅವ್ರು ಎಷ್ಟು ಕ್ಲೀನ್ ಆಗಿ ಹೇಳ್ಕೊಟ್ಟಿದಾರೆ ನಮಗೆ ಅಂದ್ರೆ ಎಲ್ಲ ನಾವೇ ಈಗೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ, ಓದ್ಬಿಟ್ಟಿದೀವಿ. ನೀನೇನು ಅಂತ ಈಗ ಮನೆಗೆ ಹೋಗಿ ಅವನಿಗೆ ಹೇಳ್ಬೋದು. ಅಷ್ಟ್ರ ಮಟ್ಟಿಗೆ ತಿಳ್ಕೊಂಡ್ಬಿಟ್ಟಿದೀವಿ. ಅಷ್ಟು ಚೆನ್ನಾಗಿ ಮೇಡಮ್ ಅವ್ರು ಇವತ್ತು ನಮ್ ಫ್ಯಾಮಿಲಿ ನಮಗೆ ಟೀಚರ್ LKG ಇಂದ ಈಗ ದಿಢೀರ್ 10th ತನಕ ಸ್ಟೂಡೆಂಟ್ ಆಗ್ಬಿಟ್ಟಿದೀವಿ. ಅಷ್ಟ್ರ ಮಟ್ಟಿಗೆ ಹೇಳ್ಕೊಟ್ಟಿದ್ದೀರಾ ಮೇಡಮ್, ತುಂಬಾ ಥ್ಯಾಂಕ್ಸ್. ನಿಮ್ ಆಶೀರ್ವಾದದಿಂದ ನಮ್ಮ ಮಕ್ಳು ಮುಂದಿನ ಎಜುಕೇಶನ್ ನೀವ್ ಹೇಳಿದ್ರಲ್ಲ, ನೀವ್ ಆಸ್ತಿ ಮಾಡ್ಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ಇದು ಮಾತ್ರ ನನ್ಗೆ ತುಂಬಾ ಇದಾಯ್ತು. ಮಕ್ಳಿಗೆ ಓದಿಸ್ಬೇಕು, ಏನೇ ಪ್ರಾಬ್ಲಮ್ ಬರ್ಲಿ ಮೇಡಮ್, ಮಕ್ಳಿಗೆ ಓದಿಸ್ತೀವಿ. ಅದು ನಿಮ್ ಇದ್ರಿಂದ ಅರ್ಧ ನಾನಿಗೂ ತಿಳ್ಕೊಂಡಂಗ ಆಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್.